ನನಗೆ 10 ನಿಮಿಷ ಟೈಮ್ ಕೊಡಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಹೀರೋ ವಿಡಾ VX2 ಪ್ಲಸ್ ಮತ್ತೆ TVS ಆರ್ಬಿಟರ್ ಇವೆರಡು ಗಾಡಿಗಳನ್ನ ಕಂಪೇರ್ ಮಾಡಿ ಇವೆರಡರಲ್ಲಿ ಯಾವುದು ಬೆಸ್ಟ್ ಗಾಡಿ ಅನ್ನೋದನ್ನ ಹೇಳ್ತೀನಿ. ನನ್ನ ಹತ್ರ ಈಗಾಗಲೇ ಹೀರೋ ವಿಡಾ VX2 ಪ್ಲಸ್ ಗಾಡಿ ಇದೆ, TVS ಆರ್ಬಿಟರ್ ಗಾಡಿ ಇಲ್ಲ. ಆದರೆ ಇತ್ತೀಚೆಗೆ ನಾನು ಶೋರೂಮ್ಗೆ ಹೋಗಿ ಪೂರ್ತಿ ಡೀಟೇಲ್ನ ತೊಗೊಬಂದಿದ್ದೀನಿ. ನಾ ಹೇಳೋ ಮಾಹಿತಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ಬೋದು. ದಯವಿಟ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಒಂದ್ಸತಿ ಶೋರೂಮ್ಗೆ ವಿಸಿಟ್ ಮಾಡಿ ದಯವಿಟ್ಟು ಇನ್ಫಾರ್ಮೇಷನ್ನ ತಗೊಳ್ಳಿ. ಸರಿ ಆಯ್ತಪ್ಪ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ರೇಟ್ ನೋಡೋದಾದರೆ ಹೀರೋ ವಿಡಾ VX2 ಪ್ಲಸ್ ಗಾಡಿಯ ರೇಟ್ ಬಂದು 1,09,000 ಇದೆ. ಹಾಗೆಯೇ TVS ಆರ್ಬಿಟರ್ ಗಾಡಿ ರೇಟ್ ಕೂಡ 1,09,000 ಇದೆ. ಹೆಚ್ಚು ಕಮ್ಮಿ ಎರಡೂ ಕೂಡ ಒಂದೇ ರೇಟಲ್ಲಿ ಬಂದಿರುವಂಥ ಗಾಡಿಗಳು. ಪಕ್ಕಾ ಕಾಂಪಿಟೇಷನ್ ಕೊಡೋಕ್ಕೆ ಅಂತಲೇ ಎರಡೂ ಗಾಡಿಗಳನ್ನ ಇಳಿಸಿದೆ. ಒಂದು ಗಾಡಿಗೆ ಇನ್ನೊಂದು ಗಾಡಿ ಕಾಂಪಿಟೇಷನ್ ಕೊಡಲಿ ಅಂತಲೇ ಎರಡೂ ಕಂಪ್ನಿಯವರು ಈ ಗಾಡಿಗಳನ್ನ ಬಿಟ್ಟಿದ್ದಾರೆ. ಸೊ ರೇಟಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಿಲ್ಲ. ಎರಡೂ ಕೂಡ 1,09,000ಕ್ಕೆ ನಿಮಗೆ ಬೆಂಗಳೂರಲ್ಲಿ ಆನ್ ರೋಡ್ ಸಿಗುತ್ತೆ. ವ್ಯಾಲ್ಯೂ ಫಾರ್ ಮನಿ ಅಂತ ನೋಡೋದಾದರೆ TVS ಆರ್ಬಿಟರ್ ಗಾಡಿ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ನೀವು ಕೊಡೋವಂಥ 1,09,000ದಲ್ಲಿ ಹೀರೋ ವಿಡಾ VX2 ಪ್ಲಸ್ ಗಾಡೀಲಿ ಯಾವುದೇ ರೀತಿಯಂಥ ಎಕ್ಸ್ಟ್ರಾ ಅಸೆಸರೀಸ್ ಬರೋದಿಲ್ಲ. ಆದರೆ TVS ಆರ್ಬಿಟ್ರಲ್ಲಿ ಸೆಂಟ್ರ್ ಸ್ಟ್ಯಾಂಡು ಮತ್ತು ಲೇಡೀಸ್ ಫುಟ್ ರೆಸ್ಟು ಫ್ರೀಯಾಗಿ ಬರ್ತಾ ಇದೆ. ಸೊ ನೀವು ಕೊಡೋ ದುಡ್ಡಿಗೆ ಎಕ್ಸ್ಟ್ರಾ ಅಸೆಸರೀಸ್ ಅಂತ TVS ಆರ್ಬಿಟ್ರಲ್ಲಿ ಸೆಂಟ್ರ್ ಸ್ಟ್ಯಾಂಡು ಮತ್ತು ಲೇಡೀಸ್ ಫುಟ್ ರೆಸ್ಟ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಹೀರೋ ವಿಡಾ VX2 ಪ್ಲಸ್ ಅಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಅಸೆಸರೀಸ್ನ ಫ್ರೀಯಾಗಿ ಕೊಡ್ತಾ ಇಲ್ಲ. ನೀವು ಪೂರ್ತಿ ದುಡ್ಡು ಕೊಟ್ಟು ಸಪ್ರೇಟಾಗಿ ಹಾಕಿಸ್ಬೇಕಾಗುತ್ತೆ. ಎರಡನೇದಾಗಿ ವಾರಂಟಿ. TVS ಆರ್ಬಿಟ್ರಲ್ಲಿ ಒಂದು 3 ವರ್ಷ ಇಲ್ಲ 50,000 ಕಿಲೋಮೀಟರ್ ತನಕ ವಾರಂಟಿ ಕೊಟ್ಟಿದ್ದಾರೆ. ಹೀರೋ ವಿಡಾ VX2 ಪ್ಲಸ್ ಅಲ್ಲಿ 3 ವರ್ಷ ಅಥವಾ 30,000 ಕಿಲೋಮೀಟರ್ ತನಕ ವಾರಂಟಿ ಕೊಟ್ಟಿದ್ದಾರೆ. ನೀವೇನಾದ್ರೂ ದಿನಕ್ಕೆ 50 ಕಿಲೋಮೀಟರ್ಗಿಂತ ಜಾಸ್ತಿ ಗಾಡಿ ಓಡಿಸ್ತೀನಿ ಅನ್ನೋದಾದ್ರೆ ನೀವು TVS ಆರ್ಬಿಟ್ರಲ್ಲಿ ಎಕ್ಸ್ಟೆಂಡೆಡ್ ವಾರಂಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತ ಅಂದರೆ ನೀವು 3 ವರ್ಷದೊಳಗೇನೆ ನೀವು ಹಾಕಿರೋ ದುಡ್ಡನ್ನ ರಿಕವರಿ ಮಾಡ್ಕೊಬಿಡ್ತೀರಾ. ಅದೇ ನೀವೇನಾದ್ರೂ ಹೀರೋ ವಿಡಾ VX2 ಪ್ಲಸ್ ಅಲ್ಲಿ ನೋಡೋದಾದ್ರೆ ನೀವು ಹತ್ತತ್ರ 3,500 ಕೊಟ್ಟು ಎಕ್ಸ್ಟೆಂಡೆಡ್ ವಾರಂಟಿನ ತಗೋಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಅವ್ರು ಕೊಡೋದು ಕೇವಲ 30,000 ಕಿಲೋಮೀಟರ್ಗಷ್ಟೇ. 30,000 ಕಿಲೋಮೀಟರ್ ಅಲ್ಲಿ ನೀವು ಹಾಕಿರೋ ದುಡ್ಡನ್ನ ರಿಕವರಿ ಮಾಡ್ಕೊಳಕ್ ಆಗೋದಿಲ್ಲ. ಆದ್ರಿಂದ ನೀವು ಹೀರೋ ವಿಡಾ VX2 ಪ್ಲಸ್ ಅಲ್ಲಿ ಎಕ್ಸ್ಟ್ರಾ ಹತ್ತತ್ರ 3,500 ರೂಪಾಯಿ ಕೊಟ್ಟು ಎಕ್ಸ್ಟೆಂಡೆಡ್ ವಾರಂಟಿನ ತಗೋಬೇಕಾಗುತ್ತೆ. ಆದರೆ TVS ಆರ್ಬಿಟ್ರಲ್ಲಿ ನೀವು ಎಕ್ಸ್ಟೆಂಡೆಡ್ ವಾರಂಟಿ ತಗೊಳ್ಳೋವಂಥ ಅವಶ್ಯಕತೆಗಳಿಲ್ಲ. ಯಾಕಂದರೆ ಅವರೇ ಆಲ್ರೆಡಿ 50,000 ಕಿಲೋಮೀಟರ್ ತನಕ ವಾರಂಟಿ ಕೊಟ್ಟಿದ್ದಾರೆ. ಆದರೆ ಒಂದು ವಿಷಯ ಹೇಳ್ಬಿಡ್ತೀನಿ, ನೀವೇನಾದರೂ ದಿನಕ್ಕೆ 50 ಕಿಲೋಮೀಟರ್ಗಿಂತ ಕಮ್ಮಿ ಓಡಿಸ್ತೀನಿ ಅನ್ನೋದಾದರೆ ಎರಡೂ ಕಂಪ್ನಿಗಳಲ್ಲಿ ನೀವು ಎಕ್ಸ್ಟೆಂಡ್ ವಾರಂಟಿನ ತಗೋಬೇಕಾಗುತ್ತೆ. ನೀವೇನಾದರೂ 50 ಕಿಲೋಮೀಟರ್ಗಿಂತ ಜಾಸ್ತಿ ನಾನು ಡೈಲಿ ಓಡಿಸ್ತೀನಿ ಅನ್ನೋದಾದರೆ ನೀವು TVS ಆರ್ಬಿಟ್ರಲ್ಲಿ ಎಕ್ಸ್ಟೆಂಡ್ ವಾರಂಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹೀರೋ ವಿಡಾ VX2 ಪ್ಲಸ್ ಅಲ್ಲಿ ನೀವು ಎಕ್ಸ್ಟೆಂಡ್ ವಾರಂಟಿನ ತಗೋಬೇಕಾಗುತ್ತೆ. ಇದರಿಂದ ನೀವೇನಾದರೂ TVS ಆರ್ಬಿಟರ್ ಗಾಡಿ ತೊಗೊಂಡ್ರೆ ಹತ್ತತ್ರ ನೀವು ಒಂದು 3,000-4,000 ರೂಪಾಯಿ ದುಡ್ಡನ್ನ ಉಳಿಸ್ತೀರಾ. ಮೂರನೇದಾಗಿ ಗಾಡಿಯ ಸರ್ವಿಸು. ನನ್ನ ಪ್ರಕಾರ TVSನ ಸರ್ವಿಸ್ನ ನಾನು ಸೂಪರ್ ಅಂತ ಹೇಳ್ತೀನಿ. ಹಾಗೆಯೇ ಹೀರೋ ವಿಡಾ ಸರ್ವಿಸ್ನ ನಾನು ಆವ್ರೇಜ್ ಅಂತ ಹೇಳ್ತೀನಿ. ಇದು ನನ್ನ ಪರ್ಸನಲ್ ಒಪಿನಿಯನು. ನನ್ನ ಹತ್ರ ಈಗಾಗಲೇ TVS iQube ಗಾಡಿ ಇದೆ. ಅದನ್ನ ಈಗಾಗಲೇ ನಾನು 47,000 ಕಿಲೋಮೀಟರ್ ಓಡಿಸಿದ್ದೀನಿ. ನಾನು TVS iQube ಗಾಡಿನ ಸರ್ವಿಸ್ ಮಾಡಿಸಿರೋದ್ರಿಂದ ನನ್ನ ಅನುಭವ ಬಂದು ಸೂಪರ್ ಅಂತಾನೆ ಹೇಳ್ತೀನಿ. ಇದ್ರ ಬಗ್ಗೆ ಈಗಾಗಲೇ ಒಂದು 4-5 ವಿಡಿಯೋ ಮಾಡಾಕಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಹತ್ರ ಹೀರೋ ವಿಡಾ VX2 ಪ್ಲಸ್ ಗಾಡಿ ಕೂಡ ಇದೆ. ಅದನ್ನ ತಗೊಂಡು 1 ತಿಂಗಳಾಯ್ತು. ಈಗಾಗಲೇ ಒಂದು ಸರ್ವಿಸ್ ಮಾಡಿಸಿದ್ದೀನಿ. ಅದರ ಅನುಭವ ಬಂದು ನನಗೆ ಆವ್ರೇಜ್, ಓಕೆ. ಅಷ್ಟೇ ಅಲ್ಲದೆ ಈಗಾಗಲೇ ನಾನೊಂದು 50 ಹೀರೋ ವಿಡಾ ಕಸ್ಟಮರ್ಗಳನ್ನ ವಿಚಾರಿಸಿದ್ದೀನಿ. ಅವರೆಲ್ಲರೂ ಹೇಳೋದು ಒಂದೇ ಮಾತು, ಓಕೆ ಆವ್ರೇಜು ಓಲಾಗಿಂತ ಬೆಟ್ರು ಅಂತಾರೆ ಹೊರತು ಯಾರು ಕೂಡ ಸೂಪರ್ ಅಂತನೋ ಅಥವಾ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳಿ ಯಾರು ಇದುವರೆಗೆ ನನಗೆ ಹೇಳಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ಅಕಸ್ಮಾತ್ ನಿಮ್ಗೇನಾದ್ರೂ TVS ಇಂದ ಕೆಟ್ಟ ಸರ್ವಿಸ್ ಸಿಕ್ಕಿದ್ರೆ ಅಥವಾ ಹೀರೋ ವಿಡಾದಿಂದ ಸೂಪರ್ ಆಗಿ ಸರ್ವಿಸ್ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ತಿಳ್ಕೊತೀನಿ. ನಾಲ್ಕನೇದಾಗಿ ಬ್ಯಾಟ್ರಿ ಕೆಪಾಸಿಟಿ. ಹೀರೋ ವಿಡಾ VX2 ಪ್ಲಸ್ ಗಾಡಿಲಿ 3.4 ಕಿಲೋವ್ಯಾಟ್ ಸಾಮರ್ಥ್ಯದ ಬ್ಯಾಟ್ರಿ ಕೊಟ್ಟಿದ್ದಾರೆ. ಹಾಗೇನೆ TVS ಆರ್ಬಿಟ್ರಲ್ಲಿ 3.1 ಕಿಲೋವ್ಯಾಟ್ ಸಾಮರ್ಥ್ಯದ ಬ್ಯಾಟ್ರಿ ಕೊಟ್ಟಿದ್ದಾರೆ. ನೀವೇನಾದ್ರೂ TVS ಆರ್ಬಿಟರ್ ಮತ್ತೆ ಹೀರೋ ವಿಡಾ VX2 ಪ್ಲಸ್ ಗಾಡಿನ ಕಂಪೇರ್ ಮಾಡೋದಾದ್ರೆ TVS ಆರ್ಬಿಟರ್ ಗಿಂತ ಹೀರೋ ವಿಡಾ VX2 ಪ್ಲಸ್ ಗಾಡಿಲಿ 0.3 ಕಿಲೋವ್ಯಾಟ್ ಅಷ್ಟು ಜಾಸ್ತಿ ಸಾಮರ್ಥ್ಯದ ಬ್ಯಾಟ್ರಿ ಇದೆ. ಐದನೇದಾಗಿ ರೇಂಜು. ಪ್ರತಿ ಸಲ ಪೂರ್ತಿ ಚಾರ್ಜ್ಗೆ ಹೀರೋ ವಿಡಾ VX2 ಪ್ಲಸ್ ಅಲ್ಲಿ 90ರಿಂದ 100 ಕಿಲೋಮೀಟರ್ ತನಕ ರೇಂಜ್ ಸಿಗುತ್ತೆ. ಹಾಗೇನೆ TVS ಆರ್ಬಿಟ್ರಲ್ಲಿ 110ರಿಂದ 120 ಕಿಲೋಮೀಟರ್ ತನಕ ರೇಂಜ್ ಸಿಗುತ್ತೆ ಫುಲ್ ಚಾರ್ಜ್ ಮಾಡಿದ್ರೆ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, TVS ಆರ್ಬಿಟ್ರಲ್ಲಿ ಕಮ್ಮಿ ಸಾಮರ್ಥ್ಯದ ಬ್ಯಾಟ್ರಿ ಕೊಟ್ಟಿದ್ದಾರೆ ಆದ್ರೂ ಕೂಡ ಜಾಸ್ತಿ ರೇಂಜ್ ಸಿಗುತ್ತೆ. ಹೀರೋ ವಿಡಾದಲ್ಲಿ ಜಾಸ್ತಿ ಸಾಮರ್ಥ್ಯದ ಬ್ಯಾಟ್ರಿ ಕೊಟ್ಟಿದ್ದಾರೆ ಆದ್ರೂ ಕೂಡ ಕಮ್ಮಿ ರೇಂಜ್ ಸಿಗ್ತಾ ಇದೆ ಅಂತ. ಇದಕ್ಕೆ ಕಾರಣ ಮೋಟರ್ ಕೆಪಾಸಿಟಿ. ಅದನ್ನ ಮುಂದಕ್ಕೆ ಹೇಳ್ತೀನಿ ಬನ್ನಿ. ಆರನೇದಾಗಿ ಮೋಟರ್ ಕೆಪಾಸಿಟಿ. ಹೀರೋ ವಿಡಾ VX2 ಪ್ಲಸ್ ಅಲ್ಲಿ 6 ಕಿಲೋವ್ಯಾಟ್ ಸಾಮರ್ಥ್ಯದ ಮೋಟರ್ ಕೊಟ್ಟಿದ್ದಾರೆ. ಹಾಗೇನೆ TVS ಆರ್ಬಿಟ್ರಲ್ಲಿ 2.5 ಕಿಲೋವ್ಯಾಟ್ ಸಾಮರ್ಥ್ಯದ ಮೋಟಾರ್ ಕೊಟ್ಟಿದ್ದಾರೆ.
ಇದರಿಂದ ಏನಾಗುತ್ತೆ ಅಂದ್ರೆ ಹೀರೋ ವಿಡಾ VX2 ಪ್ಲಸ್ ಅಲ್ಲಿ ಜಾಸ್ತಿ ನಿಮಗೆ ಪಿಕಪ್ ಸಿಗುತ್ತೆ, TVS ಆರ್ಬಿಟರ್ ಅಲ್ಲಿ ಕಮ್ಮಿ ಪಿಕಪ್ ಸಿಗುತ್ತೆ. ಹೀರೋ ವಿಡಾ VX2 ಪ್ಲಸ್ ಅಲ್ಲಿ 0 to 40 ಬಂದು 3.1 ಸೆಕೆಂಡ್ ಅಲ್ಲಿ ರೀಚ್ ಆಗುತ್ತೆ. ಅದೇ TVS ಆರ್ಬಿಟರ್ ಅಲ್ಲಿ 0 to 40 6.8 ಸೆಕೆಂಡ್ ತಗೊಳುತ್ತೆ, 6.8 ಸೆಕೆಂಡ್ ತಗೊಳುತ್ತೆ. ಇದರಿಂದ ನಿಮ್ಗೆ ಹೀರೋ ವಿಡಾ VX2 ಪ್ಲಸ್ ನ ಬೆಂಗಳೂರು ಸಿಟಿ ಟ್ರಾಫಿಕ್ ಅಲ್ಲಿ ಇರ್ಬೋದು ಅಥವಾ ಹೈವೇಗಳಲ್ಲಿ ಇರ್ಬೋದು, ಹಾಗೇನೆ ಡಬಲ್ ರೈಡ್ ಅಲ್ಲಿ ಇರ್ಬೋದು, ಒಳ್ಳೆ ಪಿಕಪ್ ಸಿಗುತ್ತೆ. ಆದ್ರೆ TVS ಆರ್ಬಿಟರ್ ಅಲ್ಲಿ ನಿಮ್ಗೆ ಕಮ್ಮಿ ಪಿಕಪ್ ಸಿಗುತ್ತೆ. ಇದೇನಿದ್ರು ಬೆಂಗಳೂರು ಟ್ರಾಫಿಕ್ ಅಷ್ಟೇ ಯೂಸ್ ಮಾಡ್ಬೋದು. ಹೈವೇಲಿ ನಾನು ಏನಾದ್ರು ಡಬಲ್ ರೈಡ್ ಅಲ್ಲಿ ಹತ್ತೀನಿ ಅಂತ ಹೋದ್ರೆ ನಿಮ್ಗೆ ಅಂತ ಪಿಕಪ್ ಸಿಗೋದಿಲ್ಲ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನಿಮ್ಗೆ ಏನಾದ್ರು ಬರೀ ಬೆಂಗಳೂರು ಟ್ರಾಫಿಕ್ ಅಲ್ಲೇ ಗಾಡಿ ಓಡಿಸ್ತೀನಿ ಅನ್ನೋದಾದ್ರೆ TVS ಆರ್ಬಿಟರ್ ಬೆಸ್ಟ್. ನಾನು ಬೆಂಗಳೂರು ಜೊತೆಗೆ ಹೈವೇಗಳಲ್ಲೂ ನಾನು ಗಾಡಿ ಓಡಿಸ್ತೀನಿ ಅನ್ನೋದಾದ್ರೆ ಹೀರೋ ವಿಡಾ VX2 ಪ್ಲಸ್ ಗಾಡಿ ಬೆಸ್ಟ್ ಅಂತ ಹೇಳ್ತೀನಿ. ಏಳನೇದಾಗಿ ರೋಡ್ ಗ್ರಿಪ್. ಹೀರೋ ವಿಡಾ VX2 ಪ್ಲಸ್ ಗಾಡಿ ಕಂಪೇರ್ ಮಾಡೋದಾದ್ರೆ TVS ಆರ್ಬಿಟರ್ ಅಲ್ಲಿ ರೋಡ್ ಗ್ರಿಪ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ TVS ಆರ್ಬಿಟರ್ ಅಲ್ಲಿ 14 ಇಂಚಿನ ಫ್ರಂಟ್ ವೀಲ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ಕೆಟ್ಟ ರಸ್ತೆಗಳಲ್ಲಿ ಒಳ್ಳೆ ಗ್ರಿಪ್ ಸಿಗುತ್ತೆ. ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು. ಅವ್ರು ಹೇಳಿದ್ರು ನಿಮ್ಮ ಮನೆಯಿಂದ ರಸ್ತೆಗೆ ಬರ್ತಿರಲ್ಲ, ಆತರ ಎಲ್ಲರ ಮನೆಯಿಂದ ರಸ್ತೆಗೆ ಬರೋ ರಸ್ತೆನೂ ಚಿನ್ನ ಮಾಡಬಹುದು. ಹೀರೋ ವಿಡಾ VX2 ಪ್ಲಸ್ ಅಲ್ಲಿ 12 ಇಂಚಿನ ವೀಲ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಗೆ ರೋಡ್ ಗ್ರಿಪ್ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ TVS ಆರ್ಬಿಟರ್ ಕಂಪೇರ್ ಮಾಡೋದಾದ್ರೆ ಹೀರೋ ವಿಡಾ VX2 ಪ್ಲಸ್ ಅಲ್ಲಿ ನಾರ್ಮಲ್ ಗ್ರಿಪ್ ಇದೆ. ಅದೇ TVS ಆರ್ಬಿಟರ್ ಅಲ್ಲಿ ನಿಮ್ಗೆ ಸ್ವಲ್ಪ ಗ್ರಿಪ್ ಜಾಸ್ತಿನೇ ಸಿಗುತ್ತೆ. 8ನೇದಾಗಿ ಬೂಟ್ ಸ್ಪೇಸ್. TVS ಆರ್ಬಿಟರ್ ಅಲ್ಲಿ 34 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. ಅದೇ ಹೀರೋ ವಿಡಾ VX2 ಪ್ಲಸ್ ಅಲ್ಲಿ 27 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ. 9ನೇದಾಗಿ ಬಂದು ಟಾಪ್ ಸ್ಪೀಡ್. TVS ಆರ್ಬಿಟರ್ ಅಲ್ಲಿ ಟಾಪ್ ಸ್ಪೀಡ್ ಬಂದು 68 ಕಿಲೋಮೀಟರ್ ಇದೆ. ಹಾಗೇನೆ ಹೀರೋ ವಿಡಾ VX2 ಪ್ಲಸ್ ಗಾಡಿಲಿ ಟಾಪ್ ಸ್ಪೀಡ್ ಬಂದು 80 ಕಿಲೋಮೀಟರ್ ಇದೆ. ಕಾರಣ ಏನಪ್ಪಾ ಅಂತ ಅಂದ್ರೆ TVS ಆರ್ಬಿಟರ್ ಅಲ್ಲಿ ಕಮ್ಮಿ ಸಾಮರ್ಥ್ಯದ ಮೋಟಾರ್ ಕೊಟ್ಟಿರೋದ್ರಿಂದ ನಿಮ್ಗೆ ಟಾಪ್ ಸ್ಪೀಡ್ ಕಮ್ಮಿ ಸಿಗುತ್ತೆ. ಹಾಗೇನೆ ಹೀರೋ ವಿಡಾ VX2 ಪ್ಲಸ್ ಅಲ್ಲಿ ಮೋಟರ್ ಕೆಪಾಸಿಟಿ ಜಾಸ್ತಿ ಕೊಟ್ಟಿರೋದ್ರಿಂದ ನಿಮ್ಗೆ ಟಾಪ್ ಸ್ಪೀಡ್ ಜಾಸ್ತಿ ಸಿಗುತ್ತೆ. ಎಷ್ಟರ ಮಟ್ಟಕ್ಕೆ ಸ್ಪೀಡ್ ಆಗೋಗುತ್ತೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ, ಸ್ನಾನ ಮುಗಿಸಿ 7:30 8 ಗಂಟೆಗೆ ಅವನೇನಾದ್ರೂ ಮಂಗಳೂರು ಮುಟ್ಕೊಂಡ್ರೆ ಬುಲೆಟ್ ಟ್ರೈನ್ ಕ್ಯಾಚ್ ಮಾಡಿದ್ರೆ 10 ಕಾಲಿಗೆ ಬೆಂಗಳೂರು. ಆಫೀಸಿಗೆ ಹೋದ, ಆಫೀಸಿನ ಎಲ್ಲ ಕೆಲಸ ಮುಗಿಸ್ಕೊಂಡ, 6 ಗಂಟೆಗೆ ಅಲ್ಲಿ ಬುಲೆಟ್ ಟ್ರೈನ್ ಹಿಡ್ದ, 8 ಗಂಟೆಗೆ ಬೆಂಗಳೂರು, 9:30 ಮನೆ ರೀ. ಇಷ್ಟೊತ್ತು ತನಕ ನೀವು ವಿಡಿಯೋ ನೋಡಿದ್ಮೇಲೆ ನಿಮ್ಗೊಂದು ವಿಷಯ ಅನ್ಸಿರುತ್ತೆ, ಹೀರೋ ವಿಡಾ VX2 ಪ್ಲಸ್ಗಿಂತ TVS ಆರ್ಬಿಟ್ರು ಬೆಟರ್ ಅಂತೇಳಿ. ತಗೊಳ್ಳೋದಾದರೆ TVS ಆರ್ಬಿಟ್ರು ತಗೊಳ್ಳೋದಾ ಅಂತ ಅನಿಸಿರುತ್ತೆ. ಆದರೆ ನಾವು ಮುಂದಕ್ಕೆ ಕೇಳ್ತಿರೋಂಥ 2 ವಿಷಯ ನೀವು ಕೇಳಿದ್ಮೇಲೆ ನಿಮ್ಗನ್ಸುತ್ತೆ TVS ಆರ್ಬಿಟ್ರಿಗಿಂತ ಹೀರೋ ವಿಡಾ VX2 ಪ್ಲಸ್ಸೇ ಸರಿ ಅಂತ. ಏನಪ್ಪ ಅಂತ ಅಂದರೆ 10ನೇದಾಗಿ ಬಂದು ಬ್ಯಾಟ್ರಿ. ಹೀರೋ ವಿಡಾ VX2 ಪ್ಲಸ್ ಅಲ್ಲಿ ರಿಮೂವೇಬಲ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದರಿಂದ ನೀವು ಈಸಿಯಾಗಿ ಬ್ಯಾಟ್ರಿನ ಬಿಚ್ಕೊಂಡೋಗಿ ಎಲ್ಲಿ ಬೇಕಾದ್ರಲ್ಲಿ ಚಾರ್ಜ್ ಮಾಡ್ಬೋದು. ಆದರೆ TVS ಆರ್ಬಿಟ್ರಲ್ಲಿ ಫಿಕ್ಸ್ಡ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದರಿಂದ ನೀವು ಬ್ಯಾಟ್ರಿನ ಬಿಚ್ಚೋಕ್ಕಾಗಲ್ಲ. ಇವತ್ತು ಬೆಂಗಳೂರಲ್ಲಿರುವಂಥ 3/4 ಭಾಗ ಜನ ಒಂದು ಬಾಡಿಗೆ ಮನೆಯಲ್ಲಿರ್ತಾರೆ, ಇಲ್ಲ ಮಾಡಿ ಮನೆ ಮೇಲೆ ಇರ್ತಾರೆ, ಇಲ್ಲ PGಗಳಲ್ಲಿರ್ತಾರೆ, ಇಲ್ಲ ಅಪಾರ್ಟ್ಮೆಂಟಲ್ಲಿರ್ತಾರೆ, ಇಲ್ಲ ಸಿಂಗಲ್ ರೂಮ್ಗಳಲ್ಲಿರ್ತಾರೆ. ಇಂಥವ್ರಿಗೆ ಈಸಿಯಾಗಿ ಬ್ಯಾಟ್ರಿನ ಬಿಚ್ಕೊಂಡೋಗಿ ಎಲ್ಲಿ ಬೇಕಾದ್ರೂ ಅಲ್ಲಿ ಚಾರ್ಜ್ ಹಾಕ್ಬೋದು. ಆದ್ದರಿಂದ ಹೀರೋ ವಿಡಾ VX2 ಪ್ಲಸ್ ಇವ್ರುಗಳಿಗೆ ಪರ್ಫೆಕ್ಟ್ ಆಗುತ್ತೆ. ಆದರೆ TVS ಅಲ್ಲಿ ರಿಮೂವೇಬಲ್ ಬ್ಯಾಟ್ರಿ ಕೊಡದೇ ಇರೋದ್ರಿಂದ, TVS ಆರ್ಬಿಟ್ರಲ್ಲಿ ರಿಮೂವೇಬಲ್ ಬ್ಯಾಟ್ರಿ ಕೊಡದೇ ಇರೋದ್ರಿಂದ ಇದನ್ನ ಎಲ್ಲಂದ್ರೆ ಅಲ್ಲಿ ಚಾರ್ಜ್ ಮಾಡಕ್ ಆಗೋದಿಲ್ಲ. 11ನೇದಾಗಿ ಬಂದು ಫಾಸ್ಟ್ ಚಾರ್ಜಿಂಗ್. ಹೀರೋ ವಿಡಾ VX2 ಪ್ಲಸ್ ಅವರು ಅಕ್ರಾಸ್ ಇಂಡಿಯಾ ಅಥವಾ ಇಡೀ ಭಾರತದಲ್ಲಿ 4000ಕ್ಕೂ ಹೆಚ್ಚು ಚಾರ್ಜಿಂಗ್ ಸ್ಟೇಷನ್ಗಳನ್ನ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಹೀರೋ ವಿಡಾದವರು ಏತರ ಜೊತೆ ಟೈಅಪ್ ಆಗಿರೋದ್ರಿಂದ ನೀವುಗಳು ಫ್ರೀಯಾಗಿ ಯಾವುದೇ ಏತರ್ ಅಥವಾ ಹೀರೋ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ ಫ್ರೀಯಾಗಿ ವಿಡಾ ಗಾಡಿಗಳನ್ನ ಚಾರ್ಜ್ ಮಾಡ್ಬೋದು. ಅದು ಕೂಡ ಫಾಸ್ಟ್ ಚಾರ್ಜ್ ಮಾಡ್ಬೋದು. 0 to 80% ಕೇವಲ 62 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಆದರೆ TVS ಆರ್ಬಿಟ್ರಲ್ಲಿ ಯಾವುದೇ ರೀತಿಯಾದ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇಲ್ಲ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ನಾರ್ಮಲ್ ಚಾರ್ಜಿಂಗ್ ಸ್ಟೇಷನ್ಗಳು ಕೂಡ TVS ಕಂಪ್ನಿಯವರು ಕೊಡಲ್ಲ. ಎಲ್ಲೋ ನಾಮಕಾವಸ್ಥೆಗೆ 1-2 ಚಾರ್ಜಿಂಗ್ ಸ್ಟೇಷನ್ಗಳಿದೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯಾದ ಚಾರ್ಜಿಂಗ್ ಸ್ಟೇಷನ್ಗಳು TVS ಕಂಪ್ನಿಲಿಲ್ಲ. ನಾನು ಈಗಾಗಲೇ ಕಳೆದ 3 ವರ್ಷದಿಂದ TVS iQube ಗಾಡಿಗಳನ್ನ ಓಡಿಸ್ತಾ ಇದ್ದೀನಿ. ನಾನೇ ನೋಡ್ಬಿಟ್ಟಿದ್ದೀನಿ. ಎಷ್ಟೋ ಸಲ ನಾನು ಚಾರ್ಜಿಂಗ್ ಮುಗ್ದೋಗಿ ಗಾಡಿಗಳನ್ನ ತಳ್ಕೋಗಿದ್ದೀನಿ ಹೊರತು ಇದುವರೆಗೂ ಸರಿಯಾಗಿ ಒಂದು ಚಾರ್ಜಿಂಗ್ ಸ್ಟೇಷನ್ಗಳಿಲ್ಲ. ನಿಮಗೆ ಚಾರ್ಜಿಂಗ್ ಸ್ಟೇಷನ್ಗಳು ಬೇಕು, ಅದ್ರ ಜೊತೆ ಫಾಸ್ಟ್ ಚಾರ್ಜಿಂಗ್ ಬೇಕು ಅನ್ನೋದಾದರೆ ನಿಮಗೆ ಹೀರೋ ವಿಡಾ VX2 ಪ್ಲಸ್ಸು ಒಳ್ಳೆ ಆಪ್ಷನ್ ಆಗುತ್ತೆ. ಕೊನೆ ಮಾತು, 2 ಗಾಡಿಗಳ ರೇಟಲ್ಲಿ ವ್ಯತ್ಯಾಸ ಏನೂ ಇಲ್ಲ, ಆದರೆ ಆಪ್ಷನ್ಗಳಲ್ಲಿ ವ್ಯತ್ಯಾಸ ಇದೆ. ಅವ್ರು ಕೊಟ್ಟಿರೋ ಕೆಲವು ಫೆಸಿಲಿಟಿಗಳಲ್ಲಿ ವ್ಯತ್ಯಾಸ ಇದೆ. ಆದ್ದರಿಂದ ನಿಮಗೆ ಯಾವುದು ಉಪಯೋಗ ಅನಿಸುತ್ತೆ ಆ ಗಾಡಿನ ತಗೊಳ್ಳಿ.
ಅಷ್ಟೇ.